ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಮರೆವು ವರಾನೂ ಹೌದು, ಶಾಪನೂ ಹೌದು. ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ನೆನಪಾಗದೆ ಮರ್ತೋದ್ರೆ ಸಮಸ್ಯೆ ಅಲ್ವಾ? ಉದಾಹರಣೆಗೆ ಮಾತ್ರೆ, ಔಷಧಿ ತಗೊಳ್ಳೋದು, ಯಾರಿಗೋ ಕೊಡಬೇಕಾಗಿರೋಂಥ ದುಡ್ಡು ವಾಪಸ್ ಕೊಡೋಕ್ಕೆ ಮರ್ತು ಹೋಗೋದು, ಕೆಲವೊಂದು ದಾಖಲೆಗಳು, ವಸ್ತುಗಳು ಎಲ್ಲಿಟ್ಟೆ ಅನ್ನೋದು ಮರೆವಾದಾಗ ಆಗೋ ಫಜೀತಿ ಅಷ್ಟಿಷ್ಟಲ್ಲ. ಆದರೆ ಮರೆವು ಕೆಲವೊಮ್ಮೆ ಎಲ್ಲರಿಗೂ ಬೇಕು. ಯಾಕೆಂದರೆ ಯಾರ ಜೀವನನೂ ಹೂವಿನ ಹಾಸಿಗೆಯಾಗಿರೋದಿಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ನೋವು, ಕಹಿ ಘಟನೆಗಳು ನಡೆದೇ ಇರುತ್ತೆ. ಕಹಿ ಘಟನೆಗಳು ನೆನಪಾದಷ್ಟು ಜೀವ ಹಿಂಡುತ್ತೆ. ಹಾಗಾಗಬಾರ್ದಾಗಿತ್ತು ಅಂತ ಎಷ್ಟೇ ಕೈ ಹಿಸುಕೊಂಡ್ರೂ ಕಳೆದು ಹೋದ ಸಮಯ ವಾಪಸ್ ಬರೋದೇ ಇಲ್ಲ. ಹಳೆಯ ಕಹಿ ಘಟನೆಗಳು ಗಾಯ ಒಣಗಿದ್ರೂ ಉಳ್ಕೊಂಡಂತಹ ಕಲೆ ಹಾಗೆ. ಎಲ್ಲ ಮುಗಿದು ಹೋದ್ರೂ ನೆನಪು ಮುಳ್ಳಾಗಿ ಚುಚ್ಚುತ್ತೆ. ಯಾರೋ ನಿಮ್ಮ ಮನಸ್ಸು ಚುಚ್ಚೋ ಹಾಗೆ ಮಾತಾಡಿದ್ದು, ವ್ಯಂಗ್ಯ, ಕೊಂಕು, ಅವಮಾನಗಳು, ಕೈತಪ್ಪಿದ ಸಂಬಂಧಗಳು, ಮಿಸ್ ಮಾಡಿಕೊಂಡಂತಹ ಅವಕಾಶಗಳು ನೆನಪಿನ ಸುರುಳಿಯಲ್ಲಿ ಸುತ್ತಿ ಸುತ್ತಿ ಸರಪಳಿಯಾಗಿ ನಮ್ಮ ಏಳಿಗೆಗೆ ತೊಡಕಾಗುತ್ತೆ. ಕೆಲವೊಮ್ಮೆ ನಮ್ಮ ಕಂಟ್ರೋಲ್ ಮೀರಿ ಅನಾಹುತಗಳು ನಡೆದೇ ಹೋಗಿರುತ್ತೆ. ನಾವು ಅವುಗಳ ಮೂಕ ಸಾಕ್ಷಿಯಾಗಿ ಇದ್ದು ಬಿಡ್ತೀವಿ. ಕೆಟ್ಟ ಘಟನೆಗಳನ್ನು ಮರೆಯೋದಕ್ಕೆ ಅಂತಲೇ ಕೆಲವರು ದುಶ್ಚಟಗಳ ದಾಸರಾಗ್ತಾರೆ. ಮತ್ತಷ್ಟು ಜನ ತಮ್ಮ ಮೇಲೆ ತಾವೇ ನಂಬಿಕೆ ಕಳ್ಕೋತಾರೆ. ಧೂಳು ಕೊಡವಿದ ಹಾಗೆ ನೆನಪುಗಳನ್ನು ಕೊಡವಿ ಹಾಕೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೆಲವೊಂದು ಅಭ್ಯಾಸಗಳ ಮೂಲಕ ನೋವಿನ ಸಂಘರ್ಷದಿಂದ ಹೊರಗೆ ಬರಬಹುದು. ಸಿಹಿ ಕ್ಷಣಗಳು ಬಹಳ ಬೇಗ ಮರ್ತು ಹೋಗುತ್ತೆ. ಕಹಿ ಯಾವಾಗಲೂ ಕಾಲಿಗೆ ತೊಡರಿದ ಬಳ್ಳಿಯ ಹಾಗೆ ಸುತ್ತಕೊಳ್ತಾ ಇರುತ್ತೆ. ಅದಕ್ಕೆ ಸಿಹಿ ದಿನಗಳನ್ನು ಹೆಚ್ಚೆಚ್ಚು ಮೆಲುಕು ಹಾಕಬೇಕು. ಸಾಧ್ಯವಾದಷ್ಟು ಅಂತಹ ಸಂದರ್ಭಗಳನ್ನು, ಅಂದರೆ ಸಿಹಿ ಘಟನೆಗಳನ್ನು ಒಂದು ಕಡೆ ಬರೆದಿಟ್ಟು ಅದನ್ನು ಆಗಾಗ ಓದ್ತಾ ಇದ್ದರೆ ಒಳ್ಳೆಯದು. ಸಿಹಿ ಕ್ಷಣಗಳ ನೆನಪಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೊಳ್ಳಿ. ಅದನ್ನು ಆಗಾಗ ನೋಡೋದ್ರಿಂದ, ಬಳಸೋದ್ರಿಂದ ಕಹಿ ವಿಚಾರಗಳು ಮರೆತು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಫೋಟೋ, ಸರ್ಟಿಫಿಕೇಟ್, ಗಿಫ್ಟ್ ಆಗಿ ಸಿಕ್ಕಂಥ ಯಾವುದಾದ್ರೂ ವಸ್ತುಗಳು, ಇವುಗಳನ್ನು ಆದಷ್ಟು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಇಟ್ಕೊಳ್ಳಿ. ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡುವಂತಹ ಸ್ಲೋಗನ್ಗಳನ್ನು ನಿಮ್ಮ ಕೋಣೆಯಲ್ಲಿ ಸಾಧ್ಯವಾದಷ್ಟು ಗೋಡೆಗೆ ಅಂಟಿಸಿ ಅದನ್ನು ಆಗಾಗ ನೋಡ್ತಾ ಇರಿ, ಓದ್ತಾ ಇರಿ. ಇಂಡೋರ್ ಅಥವಾ ಔಟ್ಡೋರ್ ಯಾವುದಾದ್ರೂ ಗೇಮ್ ಆಡುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಕಲೆಯಲ್ಲಿ ಆಸಕ್ತಿ ಇದ್ದರೆ ಸಂಗೀತ, ಡ್ಯಾನ್ಸ್, ಪೇಂಟಿಂಗ್ ಅಥವಾ ನಾಟಕ, ಇವುಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ತೊಡಗಿಸ್ಕೊಳ್ಳೋದು ಸಹ ನಮ್ಮನ್ನು ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಹೊಸ ಜನರ ಪರಿಚಯ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೋವಿನ ಬರೆಯನ್ನು ಮತ್ತೆ ಮುಟ್ಟಿ ನೋಡ್ಕೊಳ್ಳೋದ್ರಿಂದ ಹೇಗೆ ಗಾಯ ವಾಸಿ ಆಗೋದಿಲ್ವೋ ಹಾಗೆ ಮರಿಬೇಕು ಅನ್ನೋಂಥ ವಿಚಾರನ ಮತ್ತೆ ನೆನಪು ಮಾಡ್ಕೊಳ್ಳೋದ್ರಿಂದ ನೋವೇ ಹೆಚ್ಚು. ನೋವನ್ನು ಮರೆತು ನೆಮ್ಮದಿಯಾಗಿ ನಗುನಗ್ತಾ ಮುಂದೆ ಸಾಗೋ ಪ್ರಯತ್ನ ನಿಮ್ಮದಾಗಲಿ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.